ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಹೋಗ್ತಾ ಇರೋದು ಮಂತ್ರಾಲಯದ ಪಕ್ಕದಲ್ಲಿರುವಂತಹ ಶ್ರೀ ರಾಯರ ಏಕಶಿಲಾ ಬೃಂದಾವನ ನೋಡೋದಕ್ಕೆ. ಇದು ಕಿಲ್ಲೆ ಸೂಗೂರಿನ ಸರ್ಕಲ್. ಇದು ಈ ರೋಡಲ್ಲಿ ಈ ಆರ್ಚ್ ಇದೆಯಲ್ಲ, ಈ ಕಡೆಯಿಂದ ಹೋದರೆ ಪಂಚಮುಖಿ ಆಂಜನೇಯ ಕಡೆಯಿಂದ ಸ್ಟ್ರೈಟ್ ಹೋದರೆ ಏಕಶಿಲಾ ಬೃಂದಾವನಕ್ಕೆ ಹೋಗ್ಬೋದು. ಲೆಫ್ಟಿಗೆ ಹೋದರೆ ಮಂತ್ರಾಲಯ ಹೋಗ್ಬೋದು, ರೈಟಿಗೆ ಹೋದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು. ಈ ಏಕಶಿಲಾ ಬೃಂದಾವನ ಏನಿದೆ ಇದು ಬಿಚ್ಚಾಲೆ ಅನ್ನೋ ಗ್ರಾಮದಲ್ಲಿದೆ. ಬಿಚ್ಚಾಲೆ ಅನ್ನುವಂಥದ್ದು ಮೊದಲು ಭಿಕ್ಷಾಲಯ ಅಂತ ಆಗಿತ್ತು. ಸೊ ಆಮೇಲೆ ಕಾಲಾಂತರದಲ್ಲಿ ಆಡುಭಾಷೆಯಲ್ಲಿ ಇದು ಬಿಚ್ಚಾಲೆ ಅಂತ ಆಗಿದೆ. ಇದು ಇವಾಗ ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ ಮತ್ತು ತುಂಗಭದ್ರಾ ನದಿ ತೀರದಲ್ಲಿರುವಂಥದ್ದು. ಈ ಸರ್ಕಲ್ ಇದೆಯಲ್ಲ, ಇಲ್ಲಿಂದ ಲೆಫ್ಟಿಗೆ ಹೋಗ್ಬೇಕು. ಇಲ್ಲೇ ಬೋರ್ಡ್ ಹಾಕಿದ್ದಾರೆ. ಈ ಊರು ಒಂದು ರಾಘವೇಂದ್ರ ಸ್ವಾಮಿಯವರ ಪರಮಾಪ್ತರಾದಂಥ ಅಪ್ಪಣ್ಣಾಚಾರ್ಯರವರ ಮನೆ ಇರುವಂಥ ಊರು. ಮತ್ತಿನ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇರುವಂಥ ಜಾಗ ಇದು ಏಕಶಿಲಾ ಬೃಂದಾವನ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಲೆಫ್ಟಿಗೆ ಅಪ್ಪಣ್ಣಾಚಾರ್ಯವರ ಮನೆ ಸಿಗುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಟ್ರ್ಯಾಕ್ಸ್ ಎಲ್ಲ ನಿಂತಿದೆಯಲ್ಲ, ಇಲ್ಲಿ ಲೆಫ್ಟಿಗೆ ಹೋಗಬೇಕು ಅಪ್ಪಣ್ಣಾಚಾರ್ಯರ ಮನೆಗೆ. ಇನ್ನು ಏಕಶಿಲಾ ಬೃಂದಾವನಕ್ಕೆ ಇಲ್ಲಿಂದ ಸ್ವಲ್ಪ 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇಲ್ಲಿಂದ ಈ ತುಂಗಭದ್ರಾ ನದಿ ಪಕ್ಕದಲ್ಲೇ ಇರುವಂಥದ್ದು. ರಾಘವೇಂದ್ರ ಸ್ವಾಮಿಯವರು ಮಂತ್ರಾಲಯದಲ್ಲಿ ಐಕ್ಯರಾದ ಮೇಲೆ ಅವರು ಇಲ್ಲಿ ಅಪ್ಪಣ್ಣಾಚಾರ್ಯರವ್ರಿಗೆ ಜ್ಯೋತಿ ರೂಪದಲ್ಲಿ ದರ್ಶನ ಕೊಟ್ಟಿದ್ದಂಥ ಜಾಗ ಇದು. ಸೊ ಹಂಗಾಗಿ ಆ ಏನು ಮಂತ್ರಾಲಯ ಇದೆ, ಆ ಮಂತ್ರಾಲಯದಷ್ಟೇ ಪವಿತ್ರವಾದಂಥ ಜಾಗ ಇದು. ಇದು ಮಂತ್ರಾಲಯದಿಂದ 21 ಕಿಲೋಮೀಟರ್ ದೂರ ಇದೆ. ಇಲ್ಲಿಗೆಲ್ಲ ಬರೋಕ್ಕೆ ಟ್ರ್ಯಾಕ್ಸು, ಆಟೋಗಳು ಏನಾದರೂ ಸಿಗ್ತವೆ ಇಲ್ಲಿ. ಇದು ರಾಯರಿಗೆ ಬಳಸ್ತಿದ್ದಂಥ ಒಳಕಲ್ಲು. ಇದು ಏಕಶಿಲಾ ಬೃಂದಾವನಕ್ಕೆ ಹೋಗೋ ದಾರಿ. ಇದು ಮಳೆ ಟೈಮಲ್ಲಿ ಈ ಬೃಂದಾವನದೆಲ್ಲ ಮುಳುಗಡೆ ಆಗಿರುತ್ತೆ. ಈ ಜಾಗದ ಹೆಸರು ಭಿಕ್ಷಾಲಯ ಅಂತ. ಯಾಕಂದರೆ ಗುರುಗಳು ಇಲ್ಲಿ ಭಿಕ್ಷಾಟನೆ ಮಾಡ್ಕೊಬಂದಂಥ ಶಿಷ್ಯಂದ್ರಿಗೆ ಇಲ್ಲಿ ಪ್ರವಚನ ನೀಡ್ತಾಯಿದ್ರು. ಸೊ ಅದು ಭಿಕ್ಷಾಲಯ ಹೋಗಿ ಮುಂದೆ ಬಿಚ್ಚಾಲೆ ಅಂತ ಆಗಿರುವಂಥದ್ದು. ಇಲ್ಲಿ ರಾಯರು ಪ್ರವಚನ ನೀಡಬೇಕಾದ್ರೆ ಬೆಂಕಿ ಇಲ್ಲದೇ ಅವರು ಏನು ಶಿಷ್ಯಂದರು ಭಿಕ್ಷಾಟನೆ ಮಾಡ್ಕೊಂಡು ಬಂತಿರ್ತಾಯಿದ್ರು, ಆ ಅಕ್ಕಿ ಎಲ್ಲ ಅನ್ನ ಆಗ್ತಾಯಿತ್ತಂತೆ. ಕಾಲಾನಂತರದಲ್ಲಿ ರಾಘವೇಂದ್ರ ಸ್ವಾಮಿಯವರು ಮಂತ್ರಾಲಯದಲ್ಲಿ ಐಕ್ಯ ಆದಮೇಲೆ ಅಪ್ಪಣ್ಣಾಚಾರ್ಯರವರಿಗೆ ರಾಘವೇಂದ್ರ ಸ್ವಾಮಿಯವರನ್ನ ಅವರು ಆಗಲಿಕ್ಕಿನ ಬಿಟ್ಟಿರೋಕ್ಕಾಗೋದಿಲ್ಲ. ಸೊ ಅವಾಗ ಅವರು ಪ್ರತಿದಿನ ರಾಘವೇಂದ್ರ ಸ್ವಾಮಿಯವರ ಐಕ್ಯ ಆದ ಸ್ಥಳಕ್ಕೆ ದರ್ಶನಕ್ಕೆ ಹೋಗ್ತಾ ಇರ್ತಾರೆ. ಆ ದರ್ಶನಕ್ಕೆ ಹೋಗಬೇಕು ಅಂದರೆ ಈ ತುಂಗಭದ್ರಾ ನದಿ ಏನಿದೆ ಇದನ್ನು ದಾಟ್ಕೊಂಡೇ ಹೋಗ್ಬೇಕಾಗಿರುತ್ತೆ. ಪ್ರತಿದಿನ ದಾಟ್ಕೊಂಡು ಹೋಗಿ ಬರೋದು ಅವ್ರಿಗೆ ಹಿಂಸೆ ಆಗ್ತಾ ಇರುತ್ತೆ. ಮತ್ತು ಹಿಂಸೆ ಆಗ್ತಾ ಇರೋದನ್ನು ರಾಘವೇಂದ್ರ ಸ್ವಾಮಿಯವರು ಹೊರತುಬಿಟ್ಟು ಅಪ್ಪಣ್ಣಾಚಾರ್ಯವರ ಕನಸಿನಲ್ಲಿ ಬಂದು, ನೀನು ಪದೇ ಪದೇ ಅಲ್ಲಿಗೆ ಬಂದು ನನ್ನನ್ನು ನೋಡೋದೇನು ಬೇಡ, ನೀನು ನನಗೋಸ್ಕರ ಇಲ್ಲಿ ಏಕಶಿಲಾ ಬೃಂದಾವನನ ಸ್ಥಾಪನೆ ಮಾಡು, ನಾನು ಇಲ್ಲೇ ನಿನಗೆ ದರ್ಶನ ಕೊಡ್ತೀನಿ ಅಂತ ಹೇಳಿ ಜ್ಯೋತಿ ರೂಪದಲ್ಲಿ ಹೇಳ್ತಾರೆ. ಸೊ ಹಂಗಾಗಿ ಈ ಏನು ಬೃಂದಾವನ ಈಗ ಇಲ್ಲಿ ಸ್ಥಾಪನೆ ಆಗಿದೆ, ಇದನ್ನು ಅಪ್ಪಣ್ಣಾಚಾರ್ಯರವರೇ ಸ್ಥಾಪನೆ ಮಾಡಿರುವಂಥದ್ದು. ಈಗ ನೋಡ್ತಾ ಇರೋದೇ ಏಕಶಿಲಾ ಬೃಂದಾವನ, ಅಪ್ಪಣ್ಣಾಚಾರ್ಯರು ಸ್ವತಃ ಸ್ಥಾಪನೆ ಮಾಡಿದಂಥದ್ದು. ಇದೇನೇ ಏಕಶಿಲಾ ಬೃಂದಾವನ. ಈ ಮರ ಇದೆಯಲ್ಲ, ಈ ಮರದ ಕೆಳಗೇ ರಾಘವೇಂದ್ರ ಸ್ವಾಮಿಯವರು 12 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸೋಂಥ ಜಾಗ ಇದು. ಇದು ಬಿಚ್ಚಲಮ್ಮನ ದೇವಸ್ಥಾನಕ್ಕೆ ಹೋಗುವಂಥ ಜಾಗ. ಇದು ದೇವಸ್ಥಾನದ ಪಕ್ಕದಲ್ಲೇ ಇರುವಂಥದ್ದು. ಈ ಬಿಚ್ಚಾಲಿಗೆ ಬಿಚ್ಚಲಮ್ಮ ದೇವಸ್ಥಾನ ಇರೋದ್ರಿಂದ ಬಿಚ್ಚಾಲಿ ಅಂತ ಹೆಸರು ಬಂತು ಅಂತಲೂ ಹೇಳ್ತಾರೆ. ಮತ್ತಿನ ಭಿಕ್ಷಾಟನೆ ಮಾಡ್ತಾಯಿದ್ರು ರಾಘವೇಂದ್ರ ಸ್ವಾಮಿಯವರ ಶಿಷ್ಯಂದರು. ಸೊ ಹಂಗಾಗಿ ಭಿಕ್ಷಾಲಯ ಹೋಗ್ಬಿಟ್ಟು ಬಿಚ್ಚಾಲಿ ಅಂತ ಆಗಿದೆ ಅಂತಲೂ ಹೇಳ್ತಾರೆ. ಈಗ ಬಿಚ್ಚಲಮ್ಮನ ದೇವಸ್ಥಾನದ ರೆನೋವೇಷನ್ ನಡೀತಾ ಇದೆ. ಸೊ ಹಂಗಾಗಿ ಹೊರಡನೆ ನೋಡ್ಬೋದು ಬಿಚ್ಚಲಮ್ಮನ ವಿಗ್ರಹನ.
ಇದೇ ಬಿಚ್ಚಲಮ್ಮ ದೇವಸ್ಥಾನ. ಇಲ್ಲಿಂದ ಮುಂದೆ ನೆಕ್ಸ್ಟು ರಾಘವೇಂದ್ರ ಸ್ವಾಮಿಯವರು ಬಿಚ್ಚಾಲಿ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ವಿಶ್ರಾಂತಿ ಪಡೀತಿದ್ದಂಥ ಜಾಗ, ಮಲಗ್ತಿದ್ದಂಥ ಮನೆಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಇದು ಈಗ ಹೊಸದಾಗಿ ನಿರ್ಮಿಸ್ತಾ ಇರುವಂಥ ಬಿಚ್ಚಲಮ್ಮನ ದೇವಸ್ಥಾನ. ಇದ್ರ ಪಕ್ಕದಲ್ಲೇ ನಾಗರಕಲ್ಲುಗಳಿಗೆಲ್ಲ ಮಂಟಪತ್ರ ಮಾಡಿ ಈಗ ಇನ್ನೂ ಕೆಲಸ ನಡೀತಾ ಇದೆ ಇಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ.